ಗೀತಾ, ಏ ಗೀತಾ, ಎಷ್ಟು ಕೂಗಿದ್ರು ಎದ್ದೊಳ್ತಾಳೆ ನೋಡು. ಸೂರ್ಯ ಹುಟ್ಟಿ ಯಾವಾಗಾಯ್ತು, ಆದ್ರೂ ಇವಳಿಗೆ ಇನ್ನೂ ಬೆಳಕಾಗಿಲ್ಲ ನೋಡು. ಆ ಪಕ್ಕದ ಮನೆ ಶಾಂತಮ್ಮ ಸೊಸೆನಾದ್ರೂ ನೋಡ್ಕೊಳ್ಳಿ. ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಎದ್ದು ಅಂಗಳ ಎಲ್ಲ ತೊಳೆದು ರಂಗೋಲಿ ಹಾಕಿ ದೇವ್ರ ಪೂಜೆ ಮಾಡಿ ಅತ್ತೆಗೆ ಎಪ್ಸಿ ಕಾಪಿ ಕೊಡ್ತಾಳೆ. ನೀನು ಇದೆಯಾ? ನಾನು ನಿನಗೆ ಏನಂತ ಮದುವೆ ಮಾಡ್ಕೊಂಡ್ಬಂದು. ನಮ್ಮ ಮನೆ ಬರದಲ್ಲಿ ಇವೆಲ್ಲ ಬರ್ಸ್ಕೊಂಬಂದಿಲ್ಲ ಬಿಡು, ಇವೆಲ್ಲ ಪಡ್ಕೊಂಬಂದಿರ್ಬೇಕು. ಓದಿದ್ದಾಳಂತ ಕಟ್ಕೊಂಬಂದ್ಬಿಟ್ವಿ, ಏನಂತ ಕಟ್ಕೊಂಬಂದ್ವು, ಏನು ಬರಲ್ಲ ಇವಳಿಗೆ. ಅತ್ತೆ ಎದ್ದಿದ್ದೀನಿ, ಹಳೋದು ಮುದುಕಿ, ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ಲ ಅಂತಾಳೆ. ಇವಳಿಗೆ ಎಷ್ಟಂತ ಹೇಳಿ ಪಟ್ನಕ್ಕೆ ಹೋಗಿ ಮನೆ ಮಾಡ್ಕೊಂಡು ಇರೋಣ ಅಂದರೆ ನನ್ನ ಮಾತೇನು ಕೇಳಲ್ಲ ಅಂತಾರೆ. ಹೊಲ ಮನೆ ಅಂತಾನೆ ಹೇಳ್ತಿರ್ತಾರೆ, ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ ಈ ಮನೇಲಿ ಮುದುಕಿ. ಏನೇ ಇನ್ನ ಎತ್ತ ಹಾಗೆ ಕೂತಿದೀಯಾ? ಕಾಫಿ ತಬಾರೆ. ಗೊಣಕಣ್ಣಾಗೆ ಕೂತವಳೆ. ತಿಂಡಿ ಮಾಡೋ ಟೈಮಲ್ಲಿ ಕಾಫಿ ಕುಡಿಬೇಕು ನಮ್ಮ ಮನೇಲಿ. ಹೇಳೋರು ಕೇಳೋರು ಯಾರು ಇಲ್ಲ ಇವಳಿಗೆ. ತಾಬರೆ ಬೇಗ ಕಾಫಿನ. ತಗೊಳ್ಳಿ ಅತ್ತೆ ಕಾಫಿ. ಹಾಂ ಕೊಡು, ಅದೇನು ಚಿಂತಾಗಿ ಮಾಡಿದೀಯೋ ನೋಡ್ತೀನಿ. ಕಾಫಿ ನೀನೇ, ಇದು ಒಳ್ಳೆ ನೀರಿಗೆ ಸಕ್ಕರೆ ಹಾಕೊಂಡು ಬಂದು ಕೊಟ್ಟಂಗೈತೆ. ಏನಂತ ಕಳಿಸಿದಾರೋ ನಿಮ್ಮ ಮನೆಯಲ್ಲಿ? ಒಂದು ಕಾಫಿ ಮಾಡೋಕ್ಕೂ ಬರಲ್ವಲ್ಲ ನಿಂಗೆ? ಚೆನ್ನಾಗಿಲ್ಲ ಅಂದ್ಮೇಲೆ ಕೊಡಿ, ಮತ್ತೆ ಯಾಕೆ ಕುಡಿತೀರಾ? ನಾನು ರೆಡಿ ಆಗಬೇಕು, ಇನ್ನು ತಿಂಡಿ ಮಾಡಿ ಡ್ಯೂಟಿಗೆ ಹೋಗ್ಬೇಕು ನಾನು. ನಿಮ್ಮಂಗೆ ಬರೇ ಮನೇಲಿ ಕೂತ್ಕೊಂಡಿರಲ್ಲ ನಾನು, ಬರೇ ಮಾತಾಡ್ಕೊಂಡು ಕೂತ್ಕೊಂಡಿರ್ತಿರಲ್ಲ, ಹಾಗಲ್ಲ ಅಲ್ಲಿ ಮನೆ ಕೆಲಸ ಮಾಡೋದು. ನಾನು ನಿನ್ನ ಹತ್ರ ಹೇಳಿಸ್ಕೋಬೇಕೇನೆ ಮನೆ ಕೆಲಸ ಮಾಡಿಸ್ಕೊಳಕ್ಕೆ? ನಾನು ಮಾಡಿಬಿಟ್ಟಿರೋದನ್ನ ಇವಾಗ ನೀನು ಮಾಡ್ತಿರೋದು. ನನಗೆ ಹೇಳಕ್ ಬರ್ತಾಳೆ ಮನೆ ಕೆಲಸದ ಬಗ್ಗೆ. ಹೋಗೋಗೋ ತಿಂಡಿ ಮಾಡೋವು. ಯಾಕಮ್ಮ ಬೆಳಿಗ್ಗೆ ಬೆಳಿಗ್ಗೆನೇ ಶುರುವಾಯ್ತು ನಿಂದು? ಸೋಮ್ ತಿನ್ಕೊಂಡು ಉಣ್ಕೊಂಡು ಇರೋಕ್ಕಾಗಲ್ವೇ ನಿಂಗೆ? ಯಾರಾದರೂ ಹೋಗೋ ಬರೋರು ಅಕ್ಕಪಕ್ಕ ಮನೆಯದವ್ರು ಏನನ್ನಲ್ಲ, ಬೆಳಿಗ್ಗೆ ಬೆಳಿಗ್ಗೆನೇ ಜಗಳ ಮಾಡ್ಕೊಂಡು ಕೂತಿರ್ತೀರಲ್ಲ, ಸುಮ್ ಕೂತ್ಕೊಳ್ಳಿ. ಏನೋ ನಾನು ನಿನ್ನ ಹತ್ರ ಹೇಳಿಸ್ಕೋಬೇಕಾ ಹೇಗಿರ್ಬೇಕಂತ? ನಿಂಗೆ ನಾನು ಮಾಡಿದ್ದು ಮಾತ್ರ ಕಾಣೋದು ಅಲ್ವಾ? ನೀನು ಎಂತಿ ಮಾಡೋದಿಲ್ಲ, ಏನು ಕಾಣಲ್ಲ ನಿಂಗೆ. ಎಂತಿ ಪರ ಮಾತಾಡ್ಕೊಂಡು ಬಂದ್ಬಿಟ್ಟಿಲ್ಲಿ. ನಿಂಗೆ ಹೊತ್ತು ಸಾಕಿರೋಳು ನಾನು, ಎಂತಿ ಪರ ವಹಿಸ್ಕೊಂಡು ಬಂದ್ಬಿಟ್ಟ. ಹೋಗೋ ಹೋಗೋ ಕ್ಯಾಮೆ ನೋಡು ಹೋಗೋ. ಅಯ್ಯೋ ಸರಿ ಬಿಡಮ್ಮ, ನಾನು ಹೋಗಿ ನಿಮ್ಮ ಹತ್ರ ಹೇಳ್ತೀನಲ್ಲ, ಈ ಸಮಸ್ಯೆ ಈ ಜನ್ಮದಲ್ಲಿ ಬಗೆಹರಿಯಲ್ಲ. ಸುಮ್ ಕುತ್ಕೊಂಡು ಒಬ್ಳೆ ಏನು ಮಾಡಲಿ? ಶಾಂತಮ್ಮನ ಮನೆ ಹತ್ರನಾದ್ರೂ ಹೋಗಿ ಬರ್ತೀನಿ. ಅವಳ ಸೊಸೆ ಏನಾದರೂ ಬಿಸಿ ಬಿಸಿ ಅಡುಗೆ ಮಾಡಿರ್ತಾಳೆ, ನೋಡೋಣ ಏನು ಅಡುಗೆ ಮಾಡಿದ್ದಾಳೆ ಅಂತ ಹೋಗಿ ಬರ್ತೀನಿ. ಶಾಂತಮ್ಮ, ಶಾಂತಮ್ಮ, ಏನು ಮಾಡ್ತಿದ್ದೀರಾ? ಶಾಂತಮ್ಮ. ಓಹೋ, ಏನು ಗಂಗಮ್ಮ ಅಪರೂಪಕ್ಕೆ ಕಾಣಿಸ್ಕೊಂಡ್ರಿ, ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಅಯ್ಯೋ ಬನ್ನಿ, ಮನೆ ಒಳಗೆ ಹೋಗಿ ಮಾತಾಡೋಣ ಬನ್ನಿ. ಕುತ್ಕೊಳ್ಳಿ ಗಂಗಮ್ಮ. ಏನು ಬಂದಿದ್ದು ಸಮಾಚಾರ? ಅಪರೂಪಕ್ಕೆ ಬಂದ್ಬಿಟ್ಟಿದ್ದೀರಾ? ವೀಣಾ, ಏ ವೀಣಾ, ಗಂಗಮ್ಮ ಬಂದವರೆ, ಕುಡಿಯೋಕ್ಕೇನಾದ್ರೂ ತಬರವ? ಏನಿಲ್ಲ ಶಾಂತಮ್ಮ, ಮನೆ ಹತ್ರ ಸುಮ್ಮನೆ ಒಬ್ಳೆ ಕೂತಿದ್ದೆ, ನಿನ್ನ ನೆನಪಾಯ್ತು. ನೀನು ಮನೆ ಕಡೆ ಎಲ್ಲ ಬರ್ತಿಲ್ವಲ್ಲ, ನಾನಾದ್ರೂ ಹೋಗಿ ಮಾತಾಡ್ಸ್ಕೊಂಬರುವ ಅಂತ ಬಂದೆ. ಮತ್ತೆ ಎಲ್ಲ ಆರಾಮ? ವೀಣಾ ಚೆನ್ನಾಗಿದ್ದಾಳಾ? ಚೆನ್ನಾಗಿ ನೋಡ್ಕೊತಾಳ ನಿನ್ನ ಸೊಸೆ? ಹೆಂಗೆ ನಿನ್ನ ಸೊಸೆ? ನಾನೇನು ಹೇಳೋಣ ಗಂಗಮ್ಮ, ಚಿಂದಂತ ಸೊಸೆ ಸಿಕ್ಕವಳೆ. ನನ್ನ ಹತ್ರ ಏನೇನು ಕೆಲಸ ಮಾಡಲ್ಲ, ಅವಳೆ ಎಲ್ಲ ಮಾಡ್ತಾಳೆ. ನೀವು ಕೂತ್ಕೊಳ್ಳಿ ಅಮ್ಮ, ನಾನೇ ಮಾಡ್ತೀನಿ ಅಂತೇಳಿ ತಿನ್ಕೊಂಡು ಮುನ್ಕೊಂಡು ಆರಾಮಾಗಿ ಚೆನ್ನಾಗಿದ್ದೀನಿ. ಮಗ ಡ್ಯೂಟಿಗೆ ಹೋಗ್ತಾನೆ, ಸಂಜೆ ಬರ್ತಾನೆ, ಮನೆ ಕೆಲಸ ಎಲ್ಲ ಇವಳೇ ನೋಡ್ಕೊತಾಳೆ. ನಂದು ಏನಿಲ್ಲ, ಸುಮ್ ಕೂತ್ಕೊಳ್ಳೋದು, ತಿನ್ನೋದು, ಮಲಗೋದು ಅಷ್ಟೇ. ಸಂಜೆ ವಿದ್ಯೆ ಹತ್ರ ಬಂದಿದ್ದೆ, ನೀನು ಇರಲಿಲ್ಲ, ಎಲ್ಲೋಗಿದ್ದೆ? ನೀನು ಪುಣ್ಯ ಮಾಡ್ಕೊಂಬಂದಿದೀಯ ಬಿಡು ಶಾಂತಮ್ಮ. ನಾನು ಅಟ್ಟಿ ಕೆಲಸ, ಹೊಲದ ಕೆಲಸ ಎಲ್ಲ ಒಬ್ಳೆ ಮಾಡಬೇಕು. ನೆನೆ ಸಂಜೆ ಅದೇ ಹೊಲದವ ಕಳೆ ಕೀಳೋದಿತ್ತು, ಅದಕ್ಕೆ ಹೋಗಿ ಕಳೆ ಕೀಳ್ಕೊಂಬರೋಣ ಅಂತ ಹೋಗಿದ್ವಿ. ಅದಕ್ಕೆ ಸಿಕ್ಕಿಲ್ಲ ನಿಂಗೆ. ಬಂದಿದ್ದೇನೋ ಹಂಗಂದ್ರೆ ನೆನ್ನೆ ಸಂಜೆ ನೀನು? ನಿಮ್ಮ ಮನೆ ಪಕ್ಕದಲ್ಲಿರೋ ಗೌರಕ್ಕಂಗೆ ಏನೋ ಆಕ್ಸಿಡೆಂಟ್ ಆಗೈತಂತಲ್ಲ, ಅದಕ್ಕೆ ಹಾಸ್ಪಿಟ್ಲಿಂದ ಕರ್ಕೊಂಬಂದವ್ರೆ ಅಂತ ಹೇಳ್ತಿದ್ರು. ಹಾಗೆ ನೋಡ್ಕೊಂಬರೋಣ ಅಂತ ಬಂದಿದ್ದೆ. ನೋಡ್ಕೊಂಡು ಅವಳಿಗೆ ಮಾತಾಡ್ಸ್ಕೊಂಡು ನಿನ್ನ ಹತ್ರ ಬಂದೆ, ನೀನು ಇರಲಿಲ್ಲ. ಕೇಳಿದೆ ಅವರಿಗೆಲ್ಲ ಎಲ್ಲೋಗಿದ್ದಾರೆ ಅಂತ, ಗೊತ್ತಿಲ್ಲ ಅಂದರು. ಅದಕ್ಕೆ ನಾನು ಸುಮ್ಮ ಬಂದುಬಿಟ್ಟೆ. ಅಯ್ಯ, ಏನೋ ಆಕ್ಸಿಡೆಂಟು ಇಲ್ಲ ಏನಿಲ್ಲ, ಸುಮ್ಮ ತಗ. ಅವ್ರ ಮಗ ಹುಡ್ಕೊಂಬಂದು ಹೊಡೆದಿರೋದಂತ ಅವಳಿಗೆ. ಅವ್ರ ಹೆಂಡತಿಗೆ ಏನೋ ಅಲ್ಲಂತವಳು, ಅದಾಗ ಹೆಂಡತಿ ಪರ ಮಾತಾಡ್ಸ್ಕೊಂಡು ಹುಡ್ಗ ಅವಳಿಗೆ ಹೊಡೆದವನೆ. ಎಲ್ರಿಗೆ ಆಕ್ಸಿಡೆಂಟ್ ಆಗೈತೆ ಅಂತ ಹೇಳವ್ರೆ, ಕುಡ್ಕೊಬಾದ್ಲು ಹೊಡೆದಿವನೆ.
ಓ ಹೌದಾ, ಎಲ್ರು ಆಕ್ಸಿಡೆಂಟ್ ಆಗೈತೆ ಅಂತ ಅಂತಿದ್ರಲ್ಲ, ಅದಕ್ಕೆ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ದೆ ಅವಳು ಒಬ್ಳೆ ಊಟ ಅಡುಗೆ ಎಲ್ಲ ಮಾಡ್ಕೊಂಡು ಅವಳೇ ತಿಂತವಳಂತೆ. ಅವಳ ಮಗ ಸೊಸೆ ಎಲ್ಲ ಏನೋ ನೋಡ್ತಿಲ್ವಂತೆ. ನಾನು ಅನ್ಕೊಂಡೆ ಆಕ್ಸಿಡೆಂಟ್ ಆಗೈತೆ, ಏನೋ ಬ್ಯಾಂಡೇಜ್ ಏನೋ ಸುತ್ತಿಲ್ವಲ್ಲ ಇವಳಿಗೆ ಅಂತ. ಅವ್ರ ಮಗನ್ ಕೇಳಿದ್ರೆ ಆಕ್ಸಿಡೆಂಟ್ ಆಗೈತೆ ಅಂತಾನೆ, ಇವಳಿಗೆ ಕೇಳಿದ್ರೆ ಜಾರಿ ಬಿದ್ದೆ ಅಂತ ಹೇಳ್ತಾಳೆ. ಎಲ್ರು ಒಂದೊಂದು ಹೇಳ್ತಾರೆ, ನಾನು ಏನಂತ ಅನ್ಕೊಳ್ಳೋಣ, ಅದಕ್ಕೆ ಹೋಗ್ಸು ಮಾತಾಡ್ಸ್ಕೊಂಡ್ ಬಂದೆ. ನಂಗೆ ಅತ್ತೆ ತಗೊಳ್ಳಿ ತಿನ್ನಿ. ಕೊಡವ ಗಂಗಮ್ಮನ್ ಕೊಡು. ತಗೊಳ್ಳಿ ಆಂಟಿ ತಿನ್ನಿ. ಇವೆಲ್ಲ ಯಾಕೆ ಬರಕ್ಕೋದವ, ನಾನು ಮಾತಾಡ್ಸ್ಕೊಂಡ್ ಬರುವ ಅಂತ ಬಂದಿದ್ದೆ. ಇರ್ಲಿ ತಿನ್ನು ಗಂಗಮ್ಮ. ಸರಿ ಶಾಂತಮ್ಮ, ಬರ್ತೀನಿ ಕಣವ. ಸರಿ ಗಂಗಮ್ಮ, ಬರ್ತಿರೋ ಮನೆ ಕಡೆವ. ಅಪ್ಪ ಬಂದಿನ್ಕು ಹೆಂಗೋ ಹೊಟ್ಟೆ ಸ್ವಲ್ಪ ತುಂಬಿತು. ಏನ್ ಮಾಡೋಳು ಅವಳು. ಹೋಗಿ ತಿನ್ಕೊಂಡು ಮಲ್ಕೋತೀನಿ.